ಗುರುಗಳ್ಳಿ ಒಂದು ಕಾಲಕ್ಕೆ ಹಳ್ಳಿಯಾಗಿದ್ದಿತ್ತಾದರೂ ಇಡೀ ಅಖಂಡ ಭಾರತದ ವಿಕಾಸದೊಂದಿಗೆ ನಿಧಾನವಾಗಿ ಬೆಳೆದು ಸಣ್ಣಪೇಟೆಯಾಯಿತು. ಆಸ್ಪತ್ರೆ, ಬಸ್ ನಿಲ್ದಾಣ, ಪೊಲೀಸ್ ಸ್ಟೇಷನ್, ಪೋಸ್ಟಾಫೀಸು, ಒಂದು ಗುಡಾರದ ಸಿನೆಮಾ ಇತ್ಯಾದಿಗಳೆಲ್ಲ ಆದ ಮೇಲಂತೂ ಅದೊಂದು ಪೇಟೆ ಎನ್ನಿಸಿಕೊಳ್ಳಲು ಅನುರೂಪವಾದ ಜಾಗವಾಗಿ ಹೋಯಿತು. ಈ ಧೂಳು ಗುಜುಗುಜು ಗಲಾಟೆಗಳ ನಡುವೆಯೇ ಇನ್ನೂ ಒಂದು ಚರಿತ್ರಾರ್ಹದ ಘಟನೆ ನಡೆಯಿತು. ಹಾಸನ ಮಂಗಳೂರಿನ ರೈಲುಮಾರ್ಗ ಗುರುಗಳ್ಳಿ ಮುಖಾಂತರವೇ ಹೋಗುವುದೆಂದು ನಿರ್ಣಯವಾಯಿತು. ಹೇಮಾವತಿ ನದಿಗೆ ಇನ್ನೊಂದು ರೈಲು ಸೇತುವೆ, ಗುರುಗಳ್ಳಿಯಲ್ಲಿ ಒಂದು ರೈಲು ನಿಲ್ದಾಣ ಇತ್ಯಾದಿಗಳು ಆಗಬೇಕಾಗಿತ್ತು. ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆಯ ವಿಕಾಸಕ್ಕೆ ಸದ್ದಿಲ್ಲದೆ ಶ್ರಮಿಸುವ ಅನೇಕರೂ ಇದ್ದರು. ವಿದ್ಯಾರ್ಥಿ ಭವನದ ಹೋಟೆಲು ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ಮಸಾಲೆ ದೋಸೆ, ರವೆ ಇಡ್ಲಿ, ಗುಲಾಬ್ ಜಾಮೂನುಗಳಿಂದ ಆ ಊರಿನವರ ಹಾಗೂ ಆಸುಪಾಸಿನವರ ಜಿಹ್ವಾಶಕ್ತಿಯನ್ನು, ರುಚಿ ವಿವೇಕವನ್ನು ತಿದ್ದುತ್ತಿದ್ದನು. ಅವನ ಕಾಫಿ ತಯಾರಿಕೆ, ಕಾಫಿಯನ್ನು ದಾಟಿ ಸ್ಪೆಷಲ್ ಕಾಫಿ, ಡೀಲಕ್ಸ್ ಕಾಫಿ, ಸೂಪರ್ ಡೀಲಕ್ಸ್ ಕಾಫಿವರೆಗೆ ಮುಟ್ಟಿದ್ದಿತು. ಸ್ಟೂಡೆಂಟ್ ಹೇರ್ ಕಟಿಂಗ್ ಸೆಲೂನಿನ ಭಂಡಾರಿ ಕೃಷ್ಣ ಫಿಲ್ಮ್ಫೇರ್, ವೀಕ್ಲಿ ಟೈಮ್ಸ್ ಆಫ್ ಇಂಡಿಯಾ ಮುಂತಾದವನ್ನೆಲ್ಲ ತರಿಸಿ ಕ್ಷೌರಕ್ಕೆ ಕುಳಿತು ಕಾಯುವವರಿಗೆ ಒದಗಿಸುತ್ತಿದ್ದನು. ಹಳ್ಳಿಗರ ಕಾಡು ಕೂದಲನ್ನು ಅತ್ಯಾಧುನಿಕ ಶೈಲಿಗೆ ತೀಡಿ ತಿದ್ದಿ ಬಾಚಣಿಗೆ ಹಿಂಬದಿಯಿಂದ ಒತ್ತಿ ಒಂದು ತಾತ್ಕಾಲಿಕ ವಂಕಿಯನ್ನಾದರೂ ಕೇಶಶೈಲಿಯಲ್ಲಿ ರೂಪಿಸಿ ಹೊರಕ್ಕೆ ಬಿಡುತ್ತಿದ್ದನು. ಆದರೆ ಇವರೆಲ್ಲರಿಗಿಂತ ಮಿಗಿಲಾದ ಜವಾಬ್ದಾರಿ ಟೈಲರ್ ತುಕ್ಕೋಜಿಯದಾಗಿತ್ತೆಂಬುದನ್ನು ಯಾರೂ ನಿರ್ವಿವಾದವಾಗಿ ಒಪ್ಪಬೇಕಾದುದೇ. ಸಂತೆಯಲ್ಲಿ ವರುಷಕ್ಕೊಂದಾವರ್ತಿ ಚೀಟಿ ಬಟ್ಟೆಯ ರೆಡಿಮೇಡು ಉಡುಪುಗಳನ್ನು ಕೊಂಡು ಹಾಕಿಕೊಂಡು ಹೋಗುತ್ತಿದ್ದ ಹಳ್ಳಿಗರು ಉತ್ತಮವಾದ ಕಚ್ಚಾ ಬಟ್ಟೆಗಳನ್ನು ಅಂಗಡಿಯಲ್ಲಿ ಕೊಂಡು ಅದನ್ನು ತಮ್ಮ ಅಳತೆ ಅಭಿರುಚಿಗಳಿಗೆ ತಕ್ಕಂತೆ ಹೊಲಿಸಿಕೊಂಡು ಓಡಾಡುವ ಅಭಿರುಚಿಯನ್ನು, ಶಿಸ್ತನ್ನು ಕಲಿಸಬೇಕಾದರೆ ಅದೇನೂ ಸಾಮಾನ್ಯ ಕೆಲಸವೇನಲ್ಲ. ಅವನಿಗೆ ಈ ಗುರುತರ ಕಾರ್ಯದಲ್ಲಿ ಈಚೆಗೆ ಆರಂಭವಾದ ಜೂನಿಯರ್ ಕಾಲೇಜು, ಸಿನೆಮಾ ಇತ್ಯಾದಿಗಳೆಲ್ಲ ಸಹಾಯ ಮಾಡಿದವು ಎನ್ನುವುದೇನೋ ನಿಜ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ತುಕ್ಕೋಜಿಯ ಕೆಲಸಗಾರಿಕೆಯೇ ಅವನಿಗೆ ಹೆಚ್ಚಾಗಿ ಸಹಾಯ ಮಾಡಿತ್ತು. ತುಕ್ಕೋಜಿಯ ಮನೆತನವೇ ದರ್ಜೆಯದು. ಅವನ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿ. ಆದರೆ ಮದುವೆ ಸಮಯದಲ್ಲಿ ತುಕ್ಕೋಜಿ ತಂದೆಗೆ ಅವಿಧೇಯನಾಗಿ ಅನೇಕ ವರದಕ್ಷಿಣೆ ಸಹಿತವಾಗಿ ಬಂದ ಹೆಣ್ಣುಗಳನ್ನು ತಿರಸ್ಕರಿಸಿ ಕೃಷ್ಣಾಬಾಯಿ ಎಂಬ ವಿಧವೆಯೊಬ್ಬರ ಮಗಳಾದ ಸರೋಜಳನ್ನು ಹಠದಿಂದ ಮದುವೆಯಾಗಿದ್ದನು. ಈ ಕಾರಣಕ್ಕಾಗಿ ರಾದ್ಧಾಂತವಾಗಿ ತುಕ್ಕೋಜಿ ತಂದೆಯ ಆಸ್ತಿ ಪಾಸ್ತಿಯನ್ನೆಲ್ಲ ತಿರಸ್ಕರಿಸಿ ಹೆಂಡತಿಯೊಂದಿಗೆ ಹೊಸದಾಗಿ ಪೇಟೆಯಾಗಿ ರೂಪುಗೊಳ್ಳುತ್ತಿದ್ದ ಗುರುಗಳಿಗೆ ಬಂದಿದ್ದನು. ತುಕ್ಕೋಜಿ ಕೈಯಲ್ಲಿ ಕಾಸಿಲ್ಲದ ಬಡವನಾಗಿದ್ದರೂ ಅವನೇನೂ ಅದಕ್ಕೆ ಹೆದರುತ್ತಿರಲಿಲ್ಲ. ಏಕೆಂದರೆ ಅನುವಂಶಿಕವಾಗಿ ಬಂದ ಹೊಲಿಗೆ ವಿದ್ಯೆ ಅವನಿಗೆ ಅಭಯ ಹಸ್ತದಂತೆ ಇತ್ತು. ತುಕ್ಕೋಜಿಯ ಬಳಿ ಕಾಲೇಜು ಹುಡುಗರು ಹುಡುಗಿಯರು ಸದಾ ಬರುವ ಖಾಯಂ ಗಿರಾಕಿಗಳಾಗಿದ್ದರು. ತುಕ್ಕೋಜಿ ಸುಮ್ಮನೆ ಕಣ್ಣಿನಿಂದ ನೋಡಿದರೆ ಸಾಕು, ಆ ಹುಡುಗ ಹುಡುಗಿಯರ ಮೈಯ ಓರೆಕೋರೆಗಳ ಉದ್ದಗಲ ಅಳತೆಗಳೆಲ್ಲ ಹೊಳೆದು ಬಿಡುತ್ತಿದ್ದವು. ತುಕ್ಕೋಜಿ ಹೊಲಿದು ಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡರೆಂದರೆ ದೇವರು ಕೊಟ್ಟ ಚರ್ಮದಂತೆ ಅವು ಸ್ವಾಭಾವಿಕವಾಗಿ ಹೊಂದಿಕೊಂಡು ಬಿಡುತ್ತಿದ್ದವು. ತುಕ್ಕೋಜಿಗೆ ದಿನದಿಂದ ದಿನಕ್ಕೆ ಗಿರಾಕಿಗಳು ಹೆಚ್ಚತೊಡಗಿದವು. ಕೆಲಸದ ಭಾರ ಹೆಚ್ಚಾಯಿತು. ಆದರೆ ತುಕ್ಕೋಜಿ ಒಬ್ಬ ಸಹಾಯಕನನ್ನೂ ನೇಮಿಸಿಕೊಳ್ಳಲಿಲ್ಲ. ಏಕೆಂದರೆ ಮೊದಲನೆಯದಾಗಿ ಕೆಲಸದ ಮಟ್ಟ ಹಾಳಾಗುತ್ತದೆಂಬ ಭಯ, ಇನ್ನೊಂದು ತುಕ್ಕೋಜಿಗೆ ಬೇರೊಬ್ಬರೊಡನೆ ಹೊಂದಿಕೊಂಡು ಹೋಗುವ ತಾಳ್ಮೆ ಹೆಚ್ಚು ಇರಲಿಲ್ಲ ಎಂಬುದು. ಆದುದರಿಂದಲೇ ಆತ ಮತ್ತು ಆತನ ಹೆಂಡತಿ ಸರೋಜ ಇಬ್ಬರೇ ಕುಳಿತು ಕೆಲಸ ಮಾಡುತ್ತಿದ್ದರು. ಹೆಂಡತಿಗೆ ಮೊದಮೊದಲು ಬರೇ ಕಾಜ ಹೊಲಿಯುವುದು, ಗುಂಡಿ ಹೊಲಿಯುವುದು ಮುಂತಾದ ಕೆಲಸ ಕೊಡುತ್ತಿದ್ದ. ಸರೋಜಳಿಗೆ ಕೊಂಚ ಕೆಲಸ ಪರಿಚಯವಾಗುತ್ತಾ ಬಂದಂತೆ ಬಟ್ಟೆಗಳನ್ನು ಕತ್ತರಿಸಲು ಕೊಡುತ್ತಿದ್ದ. ಇವನು ಬಣ್ಣದ ಸೋಪಿನಿಂದ ಬಟ್ಟೆಯ ಮೇಲೆ ಗೀರು ಹಾಕಿಕೊಡುತ್ತಿದ್ದ. ಅದರ ನೇರಕ್ಕೆ ಸರೋಜ ಕತ್ತರಿಸಿ ಕೊಡುತ್ತಿದ್ದಳು. ತನಗಾಗಿ ತುಕ್ಕೋಜಿ ತಂದೆ ಮನೆಯಿಂದ ಹೊರಬರಬೇಕಾಯಿತು ಎಂಬುದನ್ನು ನೆನೆದು ಸರೋಜ ಕೃತಜ್ಞತೆಯಿಂದಲೂ ನಿಷ್ಠೆ ಏಕಾಗ್ರತೆಗಳಿಂದಲೂ ಕೆಲಸ ಮಾಡಿಕೊಡುತ್ತಿದ್ದಳು. ಕೆಲಸದ ವೇಳೆಯಲ್ಲಿ ಯಾವುದೇ ಸರಸ ಮಂದಹಾಸಗಳಿಲ್ಲದೆ ಗಂಡ್ಹೆಂಡಿರ ಕೆಲಸ ಏಕಾಗ್ರತೆಯಿಂದ ನಡೆಯುತ್ತಿತ್ತು. ಅವಳ ಏಕಾಗ್ರತೆ ತುಕ್ಕೋಜಿಗೆ ಆತ್ಮವಿಶ್ವಾಸವನ್ನು, ಶ್ರದ್ಧೆಯನ್ನು ಪ್ರೇರೇಪಿಸುತ್ತಿತ್ತು. ತುಕ್ಕೋಜಿ ಸರೋಜಳನ್ನು ಅದೃಷ್ಟ ದೇವತೆ ಎಂದು ತಿಳಿದನು. ನಿಧಾನವಾಗಿ ಪೇಟೆಯಾಗಿ ವಿಕಾಸವಾಗುತ್ತಿದ್ದ ಗುರುಗಳ್ಳಿಯ ಒಂದು ಮೂಲೆಯಲ್ಲಿ ಮನೆ ಹಿಡಿದು ಅಂಗಡಿ ತೆರೆದಾಗ ತುಕ್ಕೋಜಿಯು ತಾನು ಅತ್ಯಂತ ಕ್ಷುದ್ರನೂ ನಿರ್ಬಲನೂ ಎನ್ನಿಸಿತ್ತು. ಆದರೆ ಈಗ ಹಾಗಿರಲಿಲ್ಲ. ತನ್ನ ಹೆಂಡತಿಯ ನಿಷ್ಠಾವಂತ ಕೆಲಸ ಸ್ಥೈರ್ಯಗಳು ಎಂಥ ಪ್ರೇರಕ ಶಕ್ತಿಗಳಾಗಿದ್ದವೆಂದರೆ, ಮಡಿಸಿದ್ದ ಬಟ್ಟೆಗಳನ್ನು ಬಿಚ್ಚಿ ಮನದಲ್ಲೇ ಉದ್ದಗಲಗಳನ್ನು ಲೆಕ್ಕ ಹಾಕಿ ಬಣ್ಣದ ಸೋಪಿನಿಂದ ಗೆರೆಗಳನ್ನೆಳೆದನೆಂದರೆ ಸರೋಜ ಮತ್ತೊಮ್ಮೆ ಯೋಚಿಸದೆ ಕತ್ತರಿಸಿಡುತ್ತಿದ್ದಳು. ನೂರಾರು ರೂಪಾಯಿ ಬೆಲೆ ಬಾಳುವ ಬಟ್ಟೆಗಳಲ್ಲಿ ತುಕ್ಕೋಜಿ ಸೂಟುಗಳನ್ನು ಮದುವೆಗೆ ತಯಾರಿಸಿಕೊಟ್ಟಿದ್ದ. ಬೇಸಿಗೆ ಬಂದಿತೆಂದರೆ ತುಕ್ಕೋಜಿಗೆ ಬಿಡುವೆಂಬುದೇ ಇರುತ್ತಿರಲಿಲ್ಲ. ಗಂಡ ಹೆಂಡತಿ ಇಬ್ಬರೂ ಅನೇಕ ವೇಳೆ ಮದುವೆಗೆ ತೊಂದರೆಯಾಗದಂತೆ ರಾತ್ರಿಯೂ ಕೂಡ ಕೆಲಸ ಮಾಡುತ್ತಿದ್ದರು.
ದೂರದೂರುಗಳಿಗೆಲ್ಲ ತುಕ್ಕೋಜಿ ಖ್ಯಾತಿ ಹಬ್ಬಿತು. ಮದುವೆ ಸೂಟು ಎಂದರೆ ಕೇಳಿದಷ್ಟು ಹೊಲಿಗೆ ಮಜೂರಿ ಕೊಡಲು ಜನ ತಯಾರಿರುತ್ತಿದ್ದರು. ಅಂತೂ ತುಕ್ಕೋಜಿ ಸರೋಜರು ಆಶಿಸಿ ಅಪೇಕ್ಷಿಸಿದ್ದ ಹಣವೂ ಕೀರ್ತಿಯೂ ಕೈಯಳತೆಯೊಳಗೆ ಬಂದಿತು. ಇದರಿಂದಾಗಿ ತುಕ್ಕೋಜಿಯ ತಂದೆ ಮನೆಯವರೂ ಕೂಡ ಈಗೀಗ ತುಕ್ಕೋಜಿ ಬಗ್ಗೆ ಅಷ್ಟೊಂದು ಕಟು ಧೋರಣೆಯನ್ನು ಅನುಸರಿಸುತ್ತಿರಲಿಲ್ಲ. ಆದರೆ ತುಕ್ಕೋಜಿ ಸರೋಜರಿಗೆ ಈಗ ಇನ್ನೊಂದು ಸಮಸ್ಯೆ ಎದುರಾಯಿತು. ತವರಿನವರು ಮಾವನ ಮನೆ ಕಡೆಯವರೂ ಮೊದಲಿನ ತಿರಸ್ಕಾರ ತೊರೆದರೂ ಕೂಡ ಸರೋಜಳಿಗೇಕೆ ಇನ್ನೂ ಮಕ್ಕಳಾಗಲಿಲ್ಲವಲ್ಲ ಎಂದು ಮೂಗು ಮುರಿಯತೊಡಗಿದರು. ನೀನು ಈ ತಿಂಗಳು ಮೈಗೆ ನೀರು ಹಾಕಿಕೊಂಡೆಯಾ ಎಂದು ವಯಸ್ಸಾದ ಹೆಂಗಸರು ಸರೋಜಳನ್ನು ಕೇಳಿ ಕೇಳಿ ಪ್ರಾಣ ತಿನ್ನತೊಡಗಿದರು. ತುಕ್ಕೋಜಿ ಇಷ್ಟೊಂದು ದಿನ ಏಕಾಗ್ರತೆಯಿಂದ ಕೆಲಸ ಮಾಡಿ ತಾನು ಓರ್ವ ಮನುಷ್ಯ ಎನ್ನಿಸಿಕೊಂಡವನು ಈಗ ಒಬ್ಬ ಅಪ್ಪ ಎನ್ನಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕಾಯಿತು. ಈ ನಡುವೆ ಗುರುಗಳ್ಳಿ ನಿಧಾನವಾಗಿ ಇನ್ನೂ ಬೆಳೆಯಿತು. ಕತ್ತಲಾದ ಮೇಲೆ ಜನ ಒಂದು ಕಾಲದಲ್ಲಿ ಓಡಾಡಲು ಹೆದರುತ್ತಿದ್ದ ಕಡೆಗಳಲ್ಲೆಲ್ಲ ಈಗ ಮನೆಗಳು ಏಳ್ತೊಡಗಿದವು. ತುಕ್ಕೋಜಿಗೆ ಒಂದು ಮಗುವಾದಾಗ ಗುರುಗಳ್ಳಿಯ ಜನಸಂಖ್ಯೆ ಅವನ ಮಗ ಕೃಷ್ಣಜಿಯನ್ನು ಸೇರಿಸಿಕೊಂಡು 1000 ಮೇರೆ ಮೀರಿತು. ಕೃಷ್ಣಜಿ ಅಥವಾ ಕಿಟ್ಟು ಹುಟ್ಟಿದಾಗ ತುಕ್ಕೋಜಿಗೂ ಸರೋಜಳಿಗೂ ಮಹಾ ಸಂತಸವಾಯಿತು. ಸರೋಜಳಿಗಂತೂ ದಿನಕಳೆದಂತೆ ತಾನು ಹಾಗಾದರೆ ನಿಜವಾಗಿಯೂ ಬಂಜೆಯೇ ಎಂಬ ಗುಮಾನಿಯೊಂದು ಕಾಡತೊಡಗಿತ್ತು. ಇದರೊಡನೆ ಮಾವನ ಮನೆಯವರ ಕೊಂಕು, ತುಕ್ಕೋಜಿಗೆಲ್ಲಿ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾಗುವ ಸಮಯ ಬರುತ್ತದೋ ಎಂಬ ಭಯ ಇತ್ಯಾದಿಗಳೆಲ್ಲ ಸರೋಜಳನ್ನು ಕಾಡತೊಡಗಿದ್ದವು. ಆದರೆ ಕಿಟ್ಟುವಿನ ಜನನ ಇದಕ್ಕೆಲ್ಲ ವಿರಾಮ ಹಾಕಿತ್ತು. ತುಕ್ಕೋಜಿ ಭಾರಿ ಹೆಮ್ಮೆಯಿಂದ ಹೈಹೆನ್ನೆ ಎಂದು ದೇಶಾವರಿ ನಗೆಯನ್ನು ನಗುತ್ತಾ ಕಪಟ ನಾಚಿಕೆಯನ್ನು ಅಭಿನಯಿಸುತ್ತಾ ಶುಭಾಶಯ ಕೋರಿದವರಿಗೆ ಕಾಫಿ ತಿಂಡಿಯನ್ನು ತಿಮ್ಮಪ್ಪಯ್ಯನ ಹೋಟೆಲಿನಲ್ಲಿ ಕೊಡಿಸಿದ್ದ. ಕಿಟ್ಟುವಿನ ಜನನ ಇದಕ್ಕಿಂತ ಹೆಚ್ಚಾದ ಯಾವುದೇ ಕ್ರಾಂತಿಕಾರಕ ಬದಲಾವಣೆಯನ್ನು ಮೊದಮೊದಲು ಇವರಿಬ್ಬರ ಜೀವನದಲ್ಲಿ ಉಂಟು ಮಾಡಲಿಲ್ಲ. ಏಕೆಂದರೆ ಕಿಟ್ಟು ಸದಾ ತೊಟ್ಟಿಲಲ್ಲಿ ಬೆರಳು ಚೀಪುತ್ತಾ ಮಲಗಿರುತ್ತಿದ್ದುದರಿಂದ ಸರೋಜ ತುಕ್ಕೋಜಿಯ ಹೊಲಿಗೆ ಕೆಲಸಗಳಲ್ಲಿ ಸಾಕಷ್ಟು ಭಾಗವಹಿಸುತ್ತಿದ್ದಳು. ಜತೆಗೆ ತನಗೆ ಒದಗಿದ ಮಾನಸಿಕ ನೆಮ್ಮದಿಯಿಂದ ತುಕ್ಕೋಜಿಯು ಹೆಚ್ಚಿನ ಕೆಲಸಗಳಿಗೆ ಹೆದರದೆ ನಿಭಾಯಿಸುತ್ತಿದ್ದನು. ಕಿಟ್ಟು ಕೊಂಚ ಬೆಳೆದ ನಂತರ ತೊಟ್ಟಿಲು ಬಿಟ್ಟು ನೆಲದ ಮೇಲೆ ತೆವಳಲಾರಂಭಿಸಿದ. ಬರೇ ಕಣ್ಣು ಮಿಟುಕಿಸುತ್ತಾ ಕೈ ಕಾಲು ಬಡಿಯುತ್ತಾ ತೊಟ್ಟಿಲೊಳಗಿದ್ದ ಈ ಮಾಂಸದ ಮುದ್ದೆ ನಿಧಾನವಾಗಿ, ಜೀವವಾಗಿ, ಮಾನವನಾಗಿ ರೂಪುಗೊಳ್ಳತೊಡಗಿದುದನ್ನು ನೋಡಿ ತಂದೆತಾಯಿಗಳಿಬ್ಬರೂ ಸೋಜಿಗಪಟ್ಟರು. ಆ ಪುಟ್ಟ ವಸ್ತುವನ್ನು ಇಬ್ಬರೂ ಪ್ರೀತಿಸಿದರು. ಅವರಿಬ್ಬರ ಪರಸ್ಪರ ಪ್ರೀತಿ ಇದರಿಂದ ಮಿಗಿಲಾಯಿತು. ಆದರೆ ಈಗ ಸರೋಜ ಕಿಟ್ಟುವಿನತ್ತ ಇನ್ನೂ ಕೊಂಚ ಹೆಚ್ಚು ಗಮನವಹಿಸಬೇಕಾದುದರಿಂದ ತುಕ್ಕೋಜಿಯ ಹೊಲಿಗೆ ಕೆಲಸ ಮಾತ್ರ ಆಗಾಗ್ಗೆ ನಿಧಾನವಾಗತೊಡಗಿತು. ಬರಿಯ ಅತ್ತು ಕೂಗಿ ಮಾಡುತ್ತಿದ್ದ ಕಿಟ್ಟುವಿನ ಗಲಾಟೆಗಳ ವ್ಯಾಪ್ತಿ ಹೆಚ್ಚಾಯಿತು. ಒಂದು ದಿನ ತುಕ್ಕೋಜಿ ಬಂದಾಗ ಒಂದು ಮೂಲೆಯಲ್ಲಿ ತುಕ್ಕೋಜಿ ಹೊಲಿಗೆ ದಾರ ಪೂರ ಉಂಡೆಯಿಂದ ಬಿಚ್ಚಿಕೊಂಡು ಸಂಪೂರ್ಣ ಗೋಜಲಾಗಿ ಮೂಲೆಯಲ್ಲಿ ಬಿದ್ದಿತ್ತು. ಕಿಟ್ಟುವಿನ ಕೈಗೆ ಅದು ಯಾವ ರೀತಿ ಸಿಕ್ಕಿತ್ತೋ ತಿಳಿಯಲಿಲ್ಲ. ತುಕ್ಕೋಜಿ ಅದನ್ನು ಗೋಜಲು ಬಿಡಿಸಿ ಸುತ್ತೋಣೆಂದು ಬಹಳವಾಗಿ ಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಅದನ್ನು ತುಕ್ಕೋಜಿ ಬಟ್ಟೆ ಚೂರುಗಳಿದ್ದ ಕಸದ ಬುಟ್ಟಿಗೆ ರವಾನಿಸಿದ. ದಾರದ ಉಂಡೆ ಹಾಳಾದುದರಿಂದ ತುಕ್ಕೋಜಿಗೆ ಅಷ್ಟೊಂದೇನೂ ಬೇಸರವಾಗಿರಲಿಲ್ಲ. ಆದರೆ ದಾರದ ಉಂಡೆ, ಕತ್ತರಿ, ಬಟ್ಟೆ ಇತ್ಯಾದಿಗಳನ್ನು ನೆಲಮಟ್ಟದಲ್ಲಿ ಇಡಕೂಡದೆಂದು ಜಾಗ್ರತೆ ವಹಿಸತೊಡಗಿದನು. ತುಕ್ಕೋಜಿಯ ಮಗ ಕೃಷ್ಣಜಿ ಅಂಬೆಗಾಲಿಡುವ ಹೊತ್ತಿಗೆ ಆಗಲೇ ರೈಲ ರಸ್ತೆಯ ನಕಾಸೆ ಸಿದ್ಧವಾಗಿ ಸರ್ವೆ ನಡೆಯತೊಡಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.